ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ. ಇವತ್ತು ದಿನಾಂಕ 30/10/2025. ಇವತ್ತೊಂದು 11:11:30 ಆಗಿರ್ಬೋದು. ಅಷ್ಟೊತ್ತಿಗೆ ಬೆಳ್ತಂಗಾಳಿ SIT ತಂಡದವರು ಬೆಂಗಳೂರು ನನ್ನ ಮನೆಗೆ ನೋಟಿಸನ್ನು ಅಂಟಿಸಿದ್ದಾರೆ. ಅಂದರೆ ನನ್ನ ಮನೆಯವರೇ ಕೇಳಿದ್ರು ನೋಟಿಸನ್ನು ಕೈ ಕೊಡ್ತೀರಾ ಅಂತ. ಇಲ್ಲ, ಮನೆಗೆ ಅಂಟಿಸ್ಬೇಕಂತ ಹೇಳಿದ್ರು ಕಾನೂನು ಪ್ರಕಾರ. ಅದಕ್ಕೆ ಸರಿ ಹೋಗಿ ಅಂಟಿಸಿ ಅಂತ ಹೇಳಿದ್ರು. ಅಂಟಿಸಿ ಅದರ ಫೋಟೋ ತೆಗೆದು ಹೋಗಿದ್ದಾರೆ. ಅಂದರೆ ಅವರು ಇಲ್ಲಿ ಬಂದಿದ್ದಾರೆ ಎಂಬ ಖಾತ್ರಿಪಡಿಸಲಿಕ್ಕೋಸ್ಕರ. ಆ ಸಂದರ್ಭದಲ್ಲಿ ನಾನು ಇರಲಿಲ್ಲ. ಇವರು ಗೊತ್ತಾದ ತಕ್ಷಣ ಬರೋಣ ಅಂತ ಫೋನ್ ಮಾಡಿ ಬರ್ತಾ ಅವ್ರು ಹೋದರು. ಆದರೂ ಕೇಳಿದ್ರು, ಎಲ್ಲಿದ್ದೀರಿ ಸರ್? ಅಲ್ಲಿ ಬರ್ತೀನಿ, ನಾನು ಮಾತಾಡಿಸ್ತೀನಿ, ಬರ್ತೀನಿ ಅಂತ. ಇಲ್ಲ, ಹೋಗ್ತಾ ಇದ್ದೀನಿ, ಮುಂದೆ ಸಿಗೋಣ ಅಂತ ಹೇಳಿದ್ರು. ಅದರ ಮಧ್ಯೆಯಲ್ಲಿ ನಾನು 3/11/2025 ಬೆಳ್ತಂಗಾಳಿ SIT ಕಚೇರಿಗೆ ಹೋಗಬೇಕು. 27/10/2025 ನಮಗೆ SIT ಕಚೇರಿ ಹೋಗ್ಲಿಕ್ಕೆ ಹೇಳಿದ್ರು. ಆವಾಗ ಏನೋ ನಮಗೆ ನೋಟಿಸಲ್ಲಿ ಒಂದಿಷ್ಟು ಗೊಂದಲ ಕಾಣಿಸ್ತಾ ಇತ್ತು. ಏನು ಈ ಥರ ನೋಟಿಸ್ ಕೊಟ್ಟಿದ್ದಾರೆ, ನಾವು ಯಾವ ರೀತಿಯಲ್ಲಿ ಆರೋಪಿ ಎಲ್ಲ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ನಾವೊಂದು ದಿನ ಕಾಲಾವಕಾಶ ತಗೊಂಡೆ. ಕಾನೂನು ಚೌಕಟ್ಟಲಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ನಾವು ಯಾವತ್ತೂ SIT ಕಚೇರಿಗೆ ಹೋಗಲ್ಲ, ಬರೋದಿಲ್ಲ ಅಂತ ಹೇಳಿಲ್ಲ. ನಾನು 27ನೇ ತಾರೀಕು ನಮ್ಮ ವಕೀಲ ತಂಡವರು SIT ಕಚೇರಿಗೆ ಹೋಗಿ 4 ದಿನ ಕಾಲಾವಕಾಶ ಬೇಕಂತ ಕೇಳಿದ್ರು. ಕಾಲಾವಕಾಶನೂ ಕೊಟ್ಟಿದ್ದಾರೆ. ಆದರೂ ನನಗೆ ಅಲ್ಲಿ ಅವ್ರ ಪತ್ರ ಮುಖಾಂತರ ಕೊಟ್ಟಿಲ್ಲ. ಅದಕ್ಕೆ ನನಗೆ ಏನೋ ಒಂದು ಡೌಟ್ ಆಗ್ತಾಯಿತ್ತು. ಮುಂದಕ್ಕೆ ಬಂಧನ ಇದೆಯಾ, ನಾನೇನಕ್ಕೆ ಬಂಧನ ಆಗೋದು, ಅವರು ಇಲ್ಲಿವರೆಗೆ ಬಂಧನ ಮಾಡ್ಕೊಂಡು ಹೋಗೋದು, ಇದು ಯಾವುದು ಬೇಡ. ಅದಕ್ಕೋಸ್ಕರ ಮೇಲಾಧಿಕಾರಿಯವರಿಗೆ ಕೇಳಿದೆ. ನಾನು 28ನೇ ತಾರೀಕು ಇವತ್ತೇನೋ ಬರಬೇಕಾ, ನೀವು 4 ದಿನ ಕಾಲಾವಕಾಶ ಕೊಟ್ಟಿದ್ರೆ ಹೌದಾ, ಹಾಗಾದ್ರೆ ಶುಕ್ರವಾರ ಅಲ್ಲ ಶನಿವಾರ ಬಂದರೆ ಸಾಕಂತ ಕೇಳಿದ್ರೆ ಸಾಕಂತ ಹೇಳಿದ್ರು. ಆ ನಂತರ ಅಲ್ಲಿ ಬೇರೆ ಮೇಲಾಧಿಕಾರಿಯವರಿಗೆ ಕರೆ ಮಾಡಿ ಕೇಳಿದೆ, ಶುಕ್ರವಾರ ಬರ್ತೀನಿ ಸಾಕ ಸರ್ ಅಂತ. ಓಕೆ ಬನ್ನಿ ಅಂತ ಹೇಳಿದ್ರು. ಇಲ್ಲ, ಬಂಧನೇನ ಮಾಡೋದು ಇಲ್ಲ ಮಾಧ್ಯಮ ಮುಂದೆ ತೋರಿಸು, ಅದೇನ ಇದ್ದರೆ ನನಗೆ ಮುಂಚೆನೇ ಹೇಳಿಬಿಡಿ, ಏನಕ್ಕೆ ಸುಮ್ಮನೆ ನಾನೇ ಬಂದುಬಿಡ್ತೀನಿ ಅಂತ ಹೇಳಿದ್ರು. ಇಲ್ಲ ಬನ್ನಿ ಅಂತ ಹೇಳಿದ್ರು. ಇವತ್ತು ಕಾನೂನು ಪ್ರಕಾರವಾಗಿ ಅದರ ಮಧ್ಯೆಯಲ್ಲಿ ವಕೀಲರು ಲೆಟ್ರ್ ಕೊಡುವಾಗ ಮೊಬೈಲ್ ಮುಖಾಂತರವಾಗಿ ನೀವು ನೋಟಿಸ್ ಕೊಟ್ಟಿರಿ, ಸರಿಯಾಗಿ ಕಾಣಿಸ್ತಾ ಇಲ್ಲ, ಅದಕ್ಕೆ ನೀವು ಅವರಿಗೆ ನೇರವಾಗಿ ನೋಟಿಸ್ ಕೊಡ್ಬೇಕಂತೇಳಿ ಅದರ ಪ್ರಕಾರ ಅವರು ಒಂದು ನೋಟಿಸ್ನ ಕೊಟ್ಟು ಹೋಗಿದ್ದಾರೆ. ಇದಕ್ಕೆ ಮಾಧ್ಯಮದಲ್ಲಿ ಒಂದಿಷ್ಟು ಸುದ್ದಿ ಹೇಳ್ತಾ ಇದ್ದಾರೆ, ಓಡಿ ಹೋಗಿದ್ದಾರೆ, ಸಿಗ್ತಾ ಇಲ್ಲ, ಕಾಣೆಯಾಗಿದ್ದಾರೆ. ಒಂದು ವಿಷಯ ಹೇಳ್ತೀನಿ ನೋಡಿ, ಹೋರಾಟಗಾರರನ್ನು ಒಂದು ಬದಿಗೊತ್ತೋ ಕೆಲಸ ಒಂದಿಷ್ಟು ಮಾಧ್ಯಮವರು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಿಮಗೆ ಎಲ್ಲರಿಗೂ ಸೌಜನ್ಯ ಪರ ಹೋರಾಟಗಾರರಿಗೆ ನ್ಯಾಯವಾಗಿ ಸತ್ಯ ಧರ್ಮದಲ್ಲಿ ಹೋರಾಟ ಮಾಡುವ ಎಲ್ಲರಿಗೂ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ಈ ಹೋರಾಟ ಹಿಂದೆ ಹೋಗೋ ವಿಷಯನೇ ಇಲ್ಲ, ಹೋಗುವುದೇ ಇಲ್ಲ. ಅದು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. SIT ಅಧಿಕಾರಿಯವರು ಬರುವ ಮುಂಚೆನೇ ನಮ್ಮ ಮನೆ ಮುಂದೆ ಎಲ್ಲ ಮಾಧ್ಯಮವರು ಬಂದು ನಿಂತಿದ್ದಾರೆ. ಅವರಿಗೆ ನೋಡಿ ಬೇಜಾರಾಗ್ತಾ ಇದೆ, ಇದೇನಪ್ಪ ಇದಂತ. ನಮ್ಮ ಮನೆಯವರ ನೋಟಿಸ್ ಅದಕ್ಕೂ ಎಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ. ನಾವೇನು ಅಷ್ಟು ದೊಡ್ಡ ದೇಶದ್ರೋಹಿ ಕೃತಿಯನ್ನು ಮಾಡಿದೀವ, ನಾವೇನು ಅತ್ಯಾಚಾರಿಗಳ, ನಾವು ಕೊಲೆಗಳ್ಕರ, ನಾವೇನು ಭೂಕಬಳಿಕೆ ಮಾಡಿ ತಿಂದಿದ್ದೀವ, ಇನ್ನು ಸಮಾಜದಲ್ಲಿ ಓಡಾಡಬಾರ್ದು ಆ ರೀತಿ ಬಿಂಬಿಸುವಂತೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ಕೆಲವೊಂದು ಮಾಧ್ಯಮವರಿಗೆ ಕೇಳ್ತಾ ಇರೋದು, ನಿಮ್ಮ ಏನು ಪತ್ರಿಕೋದ್ಯಮ ಇದೆ ಅದರೊಂದು ಸ್ವಲ್ಪ ಗೌರವವನ್ನು ಕಾಪಾಡು ಕೆಲಸ ಮಾಡ್ಕೊಳ್ಳಿ. ಒಂದಿಷ್ಟು ಮಾಧ್ಯಮವರು ಇಂಜಲ ಕಾಸಿಗೆ ಹೋಗಿ ಆಯಿತು ಬಿಡಿ, ಅದು ಏನು ಮಾಡಲಿಕ್ಕೆ ಆಗಲ್ಲ, ಅದೇ ಅವರಿಗೆ ಬದುಕಿ. ನೀವು ನಮ್ಮ ಹೆಸರಲ್ಲಿ ಒಂದಿಷ್ಟು ಊಟ ಮಾಡಲಿಕ್ಕೆ ಕಾಲಾವಕಾಶ ಸಿಕ್ಕಿದೆ, ಬದುಕಿ ಅಂತ ನಾನು ಹೇಳ್ತೀನಿ. ಬೇರೆ ನಿಮ್ಮ ಹತ್ರ ಕೇಳಲ್ಲ. ನಾನು ಯಾವುದೇ ಕಾರಣಕ್ಕೂ ಓಡಿ ಹೋಗೋದು ಇಲ್ಲ. ಜಾಸ್ತಿ ಅಂದರೆ ತಪ್ಪಿಲ್ಲದ್ರು ತಪ್ಪಿಸ್ತಾರಂತೆ ಮಾಡಿ ನಮ್ಮನ್ನೇನಾರು ಜೈಲಿಗೆ ಹಾಕಿದ್ರು ಮುಂದೆ ಜೈಲಿಗೆ ಹಾಕ್ಬೋದು, ಇಲ್ಲ ದೊಡ್ಡದಂದರೆ ಒಂದು ಮರಣದಂಡ ಸಿಗ್ಬೋದು, ಇಲ್ಲ ಯಾರೋ ಈ ಮಾಧ್ಯಮವರು ಈ ರೀತಿಯಲ್ಲಿ ಸುದ್ದಿ ಮಾಡ್ತಾ ಇರುವಾಗ ಯಾರಾದರೂ ಹೊಡೆದು ಸಾಯಿಸ್ಬೋದು. ಅಷ್ಟೇ ಮಾತ್ರ ತಾನೇ ಮಾಡ್ಲಿಕ್ಕೆ ಆಗೋದು, ಅದಕ್ಕಿಂತ ಜಾಸ್ತಿ ಏನು ಮಾಡ್ಲಿಕ್ಕೆ ಆಗಲ್ಲ ತಾನೆ. ನನ್ನ ಮೃತದೇಹ ಸಿಕ್ಕಿದರೆ ಅದರ ಏನೋ ಕರ್ಮ ಮಾಡಬೇಕು, ಅದು ನನ್ನ ಮನೆಯವರೇ ನನ್ನ ಕುಟುಂಬದವರೇ ಮಾಡಬೇಕು, ಇನ್ನೊಬ್ಬರಿಗೆ ಮಾಡಲಿಕ್ಕೆ ಆಗಲ್ಲ. ನೋಡಿ, ನಾವು ಎಲ್ಲದಕ್ಕೂ ತಯಾರಾಗಿ ಇಳಿದೀನಿ, ಹಾಗೆ ಸಾಯಲಿಕ್ಕೂ ರೆಡಿ ಇದ್ದೀನಿ, ಹೋರಾಟಕ್ಕೂ ರೆಡಿ ಇದ್ದೀನಿ. ಯಾವುದೇ ಕಾರಣಕ್ಕೂ ಹಿಂದೆ ಹೋಗುವ ವಿಷಯನೇ ಇಲ್ಲ, ಹೋಗುವುದೂ ಇಲ್ಲ. ಸತ್ಯ ಹೊರಗೆ ಬರಲೇಬೇಕು, ಇವತ್ತಲ್ಲ ನಾಳೆ ಸತ್ಯ ಹೊರಗೆ ಬರಲೇಬೇಕು. ಬರುವವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ ಅಂತ ಈ ಮೂಲಕ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಯಾರೂ ಬೇಜಾರು ಮಾಡ್ಕೊಳ್ಳಿ. ನಾವು ಇವತ್ತು ಒಂದೇ ಥರ ಇದ್ದೀವಿ. ಯಾರದೇ ಎಂಜಿಲ ಕಾಸಿಗೆ ಕೈ ಚಾಚಿ ಕೆಲಸ ಮಾಡ್ತಾ ಇಲ್ಲ. ಧರ್ಮ ಉಳಿಬೇಕು, ಅಧರ್ಮ ಸಾಯಬೇಕು, ಸಾಯಿಸಲೇಬೇಕು.
ಈ ಉದ್ದೇಶ ಕೆಲಸ ಮಾಡೋದು, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅಂತೂ ಈ ಮೂಲಕ ನಮ್ಮೆಲ್ಲ ಸ್ವಜನರಿಗೂ ಮತ್ತು ನಮ್ಮೆಲ್ಲ ಮಾಧ್ಯಮಿತರಿಗೂ ಹೇಳಲು ಇಚ್ಛಾ ಇದ್ದೀನಿ.